ಅಕ್ಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಮ ಜ್ಯೋತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಟೈಪ್ ಮಾಡಿ. ನಿಮ್ಮದು ಊಟ ಎಲ್ರಿಗೂ ನಮಸ್ಕಾರ. ನಮಸ್ತೆ. ಮೊದಲನೇದಾಗಿ ವಿಶ್ ಯು ವೆರಿ 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 ಹ್ಯಾಪಿ ನ್ಯೂ ಇಯರ್. ಸೋ ಮಚ್. ಇವಳ ಮೇಲೆ ತಲೆ ತಿಂತಾರೆ. ಹಾಯ್ ಹಾಲ್, ವೆಲ್ಕಮ್ ಟು ಜ್ಯೋತಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಅಂತೂ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಮ್ಮ ಅಕಾಡೆಮಿಯಲ್ಲಿ ನಾನು ಕೋರ್ಸ್ ಕಲಿತಿದ್ದೀನಲ್ವಾ, ಆ ಅಕಾಡೆಮಿಯಲ್ಲಿ ನ್ಯೂ ಸೆಲೆಬ್ರೇಷನ್ ಮಾಡಿದ ದಿವಸ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮೇಯ್ನ್ ಪಾರ್ಟ್ ಅಂದರೆ ಆ್ಯಂಕರಿಂಗ್ ನಾನೇ ಮಾಡಿದ್ದು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಅವತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಒಂಥರ ಮೆಮೊರಿಯಬಲ್ ಡೇನೇ ಅಂತಲೇ ಹೇಳ್ಬೋದು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಈ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಈವ್ನಿಂಗ್ವರೆಗೂ. ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ಇಟ್ಕೊಂಡಿದ್ವಿ. ಸೊ ಎಲ್ಲರೂ ನಾವೊಂದು 7 to 8 ಮೆಂಬರ್ಸ್ ಬರ್ತೀವಿ ಕ್ಲಾಸ್ಗೆ. ಸೊ ಅವರೆಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ಪಾರ್ಟಿಸಿಪೇಷನ್ ಅಂತ ಮಾಡಿದ್ವಿ. ಸೊ ನಾನು ಬಂದು ಆ್ಯಂಕರಿಂಗ್ಗೆ ತೊಗೊಂಡ್ಬಿಟ್ಟಿದ್ದೆ. ಅವತ್ತು ಬಂದು ನನಗೆ ನೈಟಿಂದನೇ ಸಿಕ್ಕಾಪಟ್ಟೆ ಫೀವರು ಮತ್ತು ಫುಲ್ ವಾಯ್ಸ್ ಎಲ್ಲ ಹೊರ್ಟೋಗಿದೆ. ಆ್ಯಂಕರಿಂಗ್ ಬೇರೆ ಒಪ್ಕೊಂಬಿಟ್ಟಿದ್ದೀನಿ. ಸೊ ನಾನು ಮಾಡಲೇಬೇಕು, ಬೇರೆ ಯಾರೂ ಪ್ರಿಪೇರೂ ಆಗಿರಲ್ಲ ಬೇರೆಯವ್ರಿಗೆ ಕೊಡೋಣ ಅಂತಂದರೆ. ಸೊ ಹಂಗಾಗಿ ನಾನೇ ಒಪ್ಕೊಂಡು ನಾನೇ ಮಾಡಿದೆ. ವಾಯ್ಸ್ ಹೋಗಿದ್ರೂ ಕೂಡ ಯಾವುದೋ ಒಂದು ರೀತಿಲಿ ಮಾಡಿದೆ ನಾನು. ಸೊ ಇವ್ರು ಬಂದು ರುಕ್ಮಿಣಿ ಮ್ಯಾಮ್ ಅಂತ, ನಮ್ಮ ಶ್ರೀನಿಧಿ ಮೇಕಪ್ ಅಕಾಡೆಮಿಯ ಓನರು. ಸೊ ಇವ್ರನ್ನ ಕೂಡ ಸ್ಟಾರ್ಟಿಂಗಲ್ಲಿ ವೆಲ್ಕಮ್ ಮಾಡಿ, ಸೊ ಫ್ಲವರ್ ಇರಲಿಲ್ಲ. ಸೊ ಏನೇನೋ ಪ್ಲ್ಯಾನಿಂಗ್ ಇತ್ತು, ಬಟ್ ಅದು ಏನೇನೋ ಆಯಿತು. ಸೊ ಅಲ್ಲಿದ್ದೇ ಫ್ಲವರ್ನ ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದೆ. ಈ ಅಕಾಡೆಮಿಗೆ ಜಾಯ್ನ್ ಆಗಿರೋದಕ್ಕೆ ನಾನು ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮು. ಏನು ಇದುವರೆಗೂ ನಾನು ಸಿಟ್ಟಲ್ಲಿ ಮಾತಾಡಿದ್ದೆ ನೋಡಿಲ್ಲ. ಆ್ಯಕ್ಚುಲಿ ಸಿಟ್ಟಲ್ಲಿ ಮಾತಾಡಿಲ್ಲ ಅನ್ನೋದಕ್ಕಿಂತ ಹೇಳೋ ರೀತಿಯಲ್ಲೇ ಹೇಳಿ ನಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ನಮ್ಗೆ ಏನೇ ಡೌಟ್ ಇದ್ದರೂ ಏನೇ ಇದ್ದರೂ ಎಷ್ಟೇ ಸಲ ಕೇಳಬೇಕು ಅಂತ ಹೇಳಿ ನಮ್ಗೆ ಅರ್ಥ ಆಗಿಲ್ಲ ಅಂದರೂ ಅರ್ಥ ಮಾಡಿಸಿ ಹೇಳ್ಕೊಡ್ತಾರೆ. ಸೊ ಅದಕ್ಕೆ ಮಾತ್ರ ನಾನು ತುಂಬಾ ಖುಷಿ ಆಗುತ್ತೆ. ಸೊ ಹಂಗೇ ನಮ್ಮ ಕ್ಲಾಸಲ್ಲಿ ನನ್ನ ಕೊಲೀಗ್ಸು, ನನ್ನ ಫ್ರೆಂಡ್ಸ್ನೆಲ್ಲರನ್ನೂ ಹಾಗೇ ವೆಲ್ಕಮ್ ಮಾಡ್ತಾ ಇದ್ದೆ. ಸೊ ಒಂಥರ ಖುಷಿಯಾಗಿತ್ತು. ಎಲ್ಲನೂ ಡಿಫ್ರೆಂಟಾಗಿ ಹೇಳಿ ಇದು ಮಾಡ್ತಿದ್ದೆ. ಸೊ ಇದು ಸ್ವಲ್ಪ ವಾಯ್ಸ್ನ ಕಟ್ ಮಾಡಿದ್ದೀನಿ. ಯಾಕೆ ಅಂದರೆ ನನ್ನ ವಾಯ್ಸು ಫುಲ್ಲು ಹೊರ್ಟೋಗಿದೆ. ಸೊ ಅದು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹಂಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ರಿಯಲ್ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಹಂಗೆ ನೋಡಿ ನನ್ನ ಮಗಳು ಕೇಕ್ ತೊಗೊಂಬಂದಿದ್ದಾರೆ, ಕೇಕ್ ಕಟ್ ಮಾಡ್ತಾರೆ ಅಂದ ತಕ್ಷಣ ಅವಳಿಗೇನೋ ಒಂಥರ ಖುಷಿ. ಸೊ ಏನೋ ಒಂದು ಹ್ಯಾಪಿ ಬರ್ಡೇ ಅನ್ನೋದು ಒಂಥರ ಫೀಲಿಂಗ್ ಒಳಗೆ. ಸೊ ಸಿಕ್ಕಾಪಟ್ಟೆ ಖುಷಿಯಾಗಿ ಅವಳು ಎಲ್ಲರೂ ಕ್ಲ್ಯಾಪ್ ಮಾಡ್ತಾಯಿದ್ರು, ಅವಳು ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ಲ್ಯಾಪ್ ಮಾಡ್ತಾಯಿದ್ಲು. ಅವಳೆಲ್ಲರ ಹತ್ರ ನಮ್ಮ ಕ್ಲಾಸಲ್ಲಿ ಅಷ್ಟೇ ಎಲ್ಲರ ಹತ್ರ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಎಲ್ಲರೂ ಯಾರು ಕರೆದ್ರೂ ಅವ್ರ ಜೊತೆ ಹೋಗ್ತಾ ಇರ್ತಾಳೆ, ಆರಾಮಾಗಿ ಆಟಾಡ್ಕೊಂಡು ಇದ್ಬಿಡ್ತಾಳೆ. ಸೊ ನಂಗೆ ಅವಳು ಟೆನ್ಷನ್ನೇ ಇಲ್ಲ. ಸೊ ನಾನು ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ನೀವೇ ನೋಡ್ಬೋದು ಎಷ್ಟು ಆರಾಮಾಗಿದ್ದಾಳೆ ಅಂತ. ವೆಲ್ಕಮ್ ಎಲ್ಲ ಆಯಿತು. ಸೊ ಈಗ ಬಂದು ಕೇಕ್ನ ಕಟ್ ಮಾಡಿ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ.
ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ. ಈ ಥರ ನಾನು ಎಂಜಾಯ್ ಮಾಡಿರಲಿಲ್ಲ ಆ್ಯಕ್ಚುಲಿ, ಇಷ್ಟೊಂದು ಚೆನ್ನಾಗೆಲ್ಲ ಮಾಡಿರಲಿಲ್ಲ. ಸೊ ನ್ಯೂ ಇಯರ್ ಅಂದರೆ ಸುಮ್ಮನೆ ಟೆಂಪಲ್ಗೆ ಹೋಗಿ ಬರೋದು ಇದೇ ಥರ ಇರ್ತಿತ್ತು. ಈ ಇಯರ್ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ನನಗೆ ಆ್ಯಕ್ಚುಲಿ. ಸೊ ಎಲ್ಲ ಅಷ್ಟೇ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಮಾಡು ಅಂತಂದ್ಬಿಟ್ಟು ಇನ್ನೂ ನನಗೆ ಜೋಶ್ ತುಂಬ್ತಾಯಿದ್ರು. ಇನ್ನೂ ಏನೇನೋ ಹೇಳ್ತಾಯಿದ್ರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತಂದ್ಬಿಟ್ಟು ತುಂಬಾ ಜೋಶ್ ತುಂಬ್ತಾಯಿದ್ರು. ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ನನಗೆ. ನೆಕ್ಸ್ಟು ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ಒಂದೊಂದು ಪರ್ಫಾರ್ಮ್ ಮಾಡಬೇಕಾಗಿತ್ತು. ನಾನು ಕೂಡ ಪರ್ಫಾರ್ಮ್ ಮಾಡಿದ್ದೀನಿ. ಯಾವ ರೀತಿ ಇದೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ವಿಡಿಯೋಸ್ ಮಾಡೋದ್ರಲ್ಲಿ ಬಿಡ್ರಿ. ಟ್ರಯಲ್ ಇದು ಒಂದೆರಡು ಪರ್ಫಾರ್ಮೆನ್ಸ್ ಎಲ್ಲ ಆದಮೇಲೆ ಒಂದಷ್ಟು ಗೇಮ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಗೇಮ್ಸ್ನೆಲ್ಲ ಕೂಡ ಆಡ್ತಾ ಇದ್ವಿ. ಸೊ ಅವ್ರು ಏನೋ ಒಂದು ಹೇಳೋದು ನಮ್ಮ ಟೀಮಿಂದ ಒಬ್ರು ಹೋಗಿ ಅದನ್ನ ನಾವು ಯಾವುದು ಸಾಂಗ್ ಅಥವಾ ಏನು ಮೂವಿ ನೇಮ ಅನ್ನೋದು ಅಂತಂದ್ಬಿಟ್ಟು ಕಂಡುಹಿಡಿಯೋದು, ಆ ಥರ ಒಂದು. ಹಾಗೆಯೇ ಬಿಸ್ಕೆಟ್ ಇಟ್ಕೊಂಡು ಜಸ್ಟ್ ಅದು ಕೈ ಟಚ್ ಮಾಡಿದೆ ಹಾಗೆ ಬಾಯಲ್ಲಿ ತಿನ್ನೋದು, ಈ ಥರ ಒಂದಷ್ಟು ಗೇಮ್ಸ್ನ ಆಡಿಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನನ್ನ ಮಗಳು ಒಂಥರ ಎಲ್ಲರಿಗೂ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ಲು. ಸೊ ಎಲ್ಲ ಹತ್ರ ಹೋಗ್ತಾ ಇಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಸೊ ಬ್ಲೋ ಡ್ರೈಯರ್ ಆಗಿದ್ದಲ್ಲ ನಿಂದು ಮಂಜು ಅವ್ರದ್ದು. ಇವಾಗ ನೀವು ಕರ್ಲ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ? ಏನು ಗೊತ್ತಿಲ್ಲ ಅಂದ್ರೆ ನನ್ನ ಕೇಳಿ, ನಾನು ಹೇಳ್ಕೊಡ್ತೀನಿ. ಮತ್ತೆ ಪವಿನನು ಸಂಧ್ಯಾ ನೀವು ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿ. ಜ್ಯೋತಿ ಏನು ಇನ್ನೂ ರೂಪ ಯಾಕೆ ಬಂದಿಲ್ಲ? ಓಕೆ, ಜ್ಯೋತಿ ಬಂದ್ಲೀಗ. ಪಾಪ ಅವಳಿಗೆ ಮನೆ ಹತ್ರ ಲೇಟ್ ಆಗಿರುತ್ತೆ. ಪಾಪ ಮಗುನ ಬೇರೆ ಎತ್ಕೊಂಡ್ಬರ್ಬೇಕು, ಆಟೋ ಬೇರೆ ಸಿಗಲ್ಲ ಅವಳಿಗೆ. ಸರಿ ಇರಲಿ. ಯಾಕೆ ಜ್ಯೋತಿ ನಿಮ್ಮ ಲೇಟು? ಸಿಗಲ್ಲ ಮ್ಯಾಮ್ ಬರಬೇಕಾದ್ರೆ. ಸರಿ, ನೀನು ಏನು ಹೇಳ್ಕೊಟ್ಟಿದ್ದೆ ಅದನ್ನ ಇವಾಗ ಪ್ರಾಕ್ಟೀಸ್ ಮಾಡಬೇಕು. ಓಕೆ ಮ್ಯಾಮ್. ಇನ್ನೂ ರೂಪ ಬಂದಿಲ್ಲ ಅವ್ರಿಗಿದೆ. ಇನ್ನ ಲೇಟ್ ಆಯ್ತಲ್ಲ, ಇಷ್ಟು 11 ಮುಕ್ಕಾಲು ಆಯ್ತು, ಇನ್ನೂ ಬಂದಿಲ್ವಲ್ಲ. 2 ಗಂಟೆಗೆ ಬಂದ್ರು ಮ್ಯಾಮ್. ಹಾ ಸರಿ, ಲೇಟ್ ಆಯ್ತು. ಆಮೇಲೆ ಬಂದಾದ್ಮೇಲೆ ನೋಡ್ಕೋಣ. ನೀವು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಇಲ್ಲಿ ಬಂಗಾರಿ ಅಯ್ಯೋ ಬಾಪ ಬಾ, ನೀನು ಬಾ. ಹೋಗು. ಅಯ್ಯೋ ಏನು ತಿಂಡಿ ಊಟ ನೀನು? ಏನ್ ಮಮ್ಮಿ ಅಮ್ಮ ಏನ್ ಮಾಡಿದ್ರು ಊಟ? ಅನ್ನ ಸಾಂಬಾರು. ಗುಡ್ ಮಾರ್ನಿಂಗ್ ಹೇಳು ಮ್ಯಾಮ್ಗೆ. ಗುಡ್ ಮಾರ್ನಿಂಗ್ ಮ್ಯಾಮ್ ಹೇಳು. ಅವಳು ಹೇಳಲ್ಲ, ಇವಾಗ ಪಕ್ಕ ಹೇಳಲ್ಲ. ಸರಿ, ನಿಮ್ಮ ಮಮ್ಮಿ ಜೊತೆ ಅಲ್ಲೋ ಹೊರಗಡೆ ಸಿಂಧೋಕ್ಕ ಇದ್ದಾಳೆ ನೋಡಿ, ಆಟ ಆಡ್ಕೋ ಹೋಗಿ ಸಿಂಧೋಕ್ಕ ಜೊತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಏನ್ ಸುಮಿತ್ರಕ್ಕ ಊಟ ಮಾಡಿದ್ರಾ? ಏನ್ ತಿಂದ್ರಿ? ಬಾತಾ. ಅಯ್ಯೋ ನನಗೂ ಲೇಟ್ ಆಯ್ತು ಬಂದು. ಅಯ್ಯೋ ಎಲ್ರು ಬಂದ್ಬಿಟ್ಟು ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಊಟ ಆಯ್ತಮ್ಮ? ಊಟಲ್ಲಿ ಟಿಫನ್ ಏನು ಮಾತಾಡಲ್ಲ ಮಂಜುಳಕ್ಕ. ಮಾಡ್ಕೊಂಡು ಹೋಗ್ಬಿಡ್ತಾರೆ. ಡೈರೆಕ್ಟ್ ವರ್ಕ್. ಇದು ಬಂದು ನಂದು ಮಿಮಿಕ್ರಿ ಮಾಡಿ ತೋರಿಸಿದಾಳೆ ನೋಡಿ, ಎಷ್ಟು ಕಾಮಿಡಿ ಆಗಿದೆ. ಮ್ಯಾಮ್ ಇವತ್ತು ಯಾಕೆ ಲೇಟು ಜ್ಯೋತಿ? ನಮ್ಮ ಆಟೋ ಸಿಕ್ಲಿಲ್ಲ ಮ್ಯಾಮ್. ಬರೋದೇನು? ಅಯ್ಯೋ ಇವಳ ಮೇಲೆ ತಲೆ ತಿಂತಾಳೆ. ಎಲ್ಲ ಹೋದ್ರು ಯಾರು ಬರೋದೇ ಇಲ್ಲ. ಒಬ್ರು ಬಂದ್ರೆ ಒಬ್ರು ಬರಲ್ಲ. ಪ್ರಾಡಕ್ಟ್ಸ್ ಇಸ್ಕೊಳಕ್ ಮ್ಯಾಮ್ ಕರೆಯೋಣ. ಮ್ಯಾಮ್ ಜೊತೆನೂ ಹೋಗೋಣ ಪ್ರಾಡಕ್ಟ್ಸ್ಗೆ. ಮ್ಯಾಮ್ ಕೇಳೋಣ. ಇದು ಬಂದು ಪವಿತ್ರ ಅಂತ ಇದ್ದಾಳೆ, ಅವಳ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾಳೆ. ನೀವು ಮಾಡ್ತಿದ್ದೀರಾ? ಮಾಡ್ರಿ, ಆಮೇಲೆ ಮಾಡ್ತೀನಿ ನಾನು. ಮ್ಯಾಮ್ ಆಯ್ತು ಮ್ಯಾಮ್, ನೋಡಿ ಚೆನ್ನಾಗಿ. ಹೌದಾ? ಸುಮಿತ್ರಕ್ಕ ಜಾಗ ಬಿಟ್ಟು ಮ್ಯಾಮ್ ಬಂದ್ರು. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಆಫ್ಟರ್ನೂನ್ ರೂಪಾ. ಎಷ್ಟು ಟೈಮ್ ರೂಪಾ?
ಲೇಟ್ ಆಗೋಯ್ತು ನನ್ನ ಮೈಗೂ ಸರಿ ಇದ್ದಿಲ್ಲ ಹೇಳ್ತೀಯಲ್ಲ ರೂಪ ಸರಿ ಸ್ಟಾರ್ಟ್ ಮಾಡಿ ಅಯ್ಯೋ ನನ್ಗೇನು ಗೊತ್ತೇ ಆಗಿಲ್ಲ ನನ್ನ ಮಾಡ್ತೀನಿ ನೀವು ಆ ಕಡೆ ಎಲ್ಲರದ್ದು ಪರ್ಫಾರ್ಮೆನ್ಸ್ ಸಂಧ್ಯಾ ಮಾಡಿದ್ಲು. ಸೊ ಅವಳದೇ ಮಾಡ್ಬೇಕಲ್ಲ ಒಬ್ರು, ಹಂಗಾಗಿ ಪವಿತ್ರ ಮಾಡಿ ತೋರಿಸ್ತಿದ್ದಾಳೆ. ಏನ್ ಸಂಧ್ಯಾ ಇಷ್ಟು ಬೇಗ ಬಂದಿದ್ಯಾ? ಮತ್ತೆ ಹೋಗ್ತಾಳೆ ನಮ್ಮ ಮನೆಗೆ ಹೋಗಿ ಮತ್ತೆ 11 o'clock ಬಂದು ಏನ್ ಮಾಡ್ತಿದ್ದೀರಾ ಆಂಟಿ? ಚಡೆ ಹಾಕ್ಬಿಟ್ರಾ ಆಂಟಿ? ಮತ್ತೆ ಬೈದ್ರು ಆಂಟಿ ಇವತ್ತು ಪಾತ್ರೆ ತೊಳೆಯೋದು ಲೇಟ್ ಆಗೈತೆ ಆಂಟಿ, ಕಸ ಗುಡ್ಸೋದು ಅದಕ್ಕೆ ಬರೋಕ್ಕಾಗಿಲ್ಲ. ನಮ್ಮ ಗಂಡ ಬೇರೆ ಊರಿಗೆ ಹೋಗಿದ್ನ ಆಂಟಿ, ಇವತ್ತು ನಮ್ಮ ಗಂಡ ಪಾತ್ರೆ ಹಚ್ಕೊಟ್ನು. ನಾನು ಅವತ್ತು ರೂಪ ಆಂಟಿಗೆ ಹೇಳಿಲ್ವಾ ನಮ್ಮ ಅತ್ತೆ ಕರ್ಕೊಂಬರ್ತೀನಿ ಜಡೆ ಹಾಕಕ್ಕ ಅಂತ? ನಾನು ಹೇಳಿಲ್ಲ ಮ್ಯಾಮ್. ಹೇಳಿ ಮ್ಯಾಮ್, ನೀವೇ ಸರಿ ಮ್ಯಾಮ್, ಬ್ಯಾಂಕ್ ಹೋಗ್ಬೇಕು ಇವತ್ತು ಲೇಟ್ ಆಗುತ್ತೆ, ನಮ್ಮ ಗಂಡ ಕರ್ಕೊಂಡು ಹೋಗ್ತೀನಿ. ಸರಿ ಹೋಗಮ್ಮ. ಎಲ್ಲರದ್ದು ಪರ್ಫಾರ್ಮೆನ್ಸ್ ಎಲ್ಲ ಮುಗ್ದಿತ್ತು, ಎಲ್ಲರೂ ಟಯರ್ಡ್ ಕೂಡ ಆಗಿದ್ವಿ. ಸೊ ಹಂಗಾಗಿ ಎಲ್ಲರೂ ಜ್ಯೂಸ್ ಕುಡಿದು ಸ್ನ್ಯಾಕ್ಸ್ನ ತಿಂತಾ ಇದ್ದೀವಿ. ಸೊ ನನ್ನ ಮಗಳು ಅಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ಲು. ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಅವಳಿಗೇನೋ ಒಂದೊಂದು ಕೊಟ್ಟಿದ್ರೆ ಅದನ್ನೇ ಎತ್ಕೊಂಡು ಆಟ ಆಡ್ತಾ ಇದ್ಲು. ಸೊ ಎಲ್ಲರೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಖತ್ ಎಂಜಾಯ್ ಮಾಡ್ತಾಯಿದ್ವಿ. ಒಂಥರ ಹ್ಯಾಪಿ ಮೂಮೆಂಟು. ಸೊ ಎಲ್ಲರೂ ನಾನು ಯಾವಾಗಲೂ ವೀಡಿಯೋ ಮಾಡ್ತಾಯಿದ್ರು ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ನನಗೆ. ನೀವು ಬನ್ನಿ, ಊಟ ಬನ್ನಿ ಬನ್ನಿ. ಹಾಯ್ ಫ್ರೆಂಡ್ಸ್. ಸ್ನ್ಯಾಕ್ಸ್ ಎಲ್ಲ ತಿಂದು ಟಯರ್ಡ್ ಆಗೋಗಿತ್ತು, ಹಂಗಾಗಿ ಟೈಮ್ ಕೂಡ ಆಗೋಗಿತ್ತು. ಹಂಗಾಗಿ ಊಟ ಮ್ಯಾಮೇ ತರಿಸಿದ್ರು, ಅಲ್ಲೇ ಕೂತ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ. ಸೊ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಹೇಗಿದೆ ಊಟ? ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. Thank you ma'am. ವೆಲ್ಕಮ್. Thank you ma'am. ಎವ್ರಿವನ್. ಸೊ ಇವತ್ತು ನಾನು ನನ್ನ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಣ ಅಂತ. ಹಾಯ್ ಗೈಸ್, ಇವಳು ಬಂದು ಪವಿತ್ರ ಅಂತ. ಹಾಯ್ ಮೇಡಮ್. ಹಾಯ್. ಇವ್ರು ಬಂದು ಸುಮಿತ್ರಾ ಅಂತ. ಹಾಯ್. ಇವರು ರೂಪ. ಹಾಯ್. ಯೂಟ್ಯೂಬ್ ಪ್ಲೇಸ್ ಮಾಡಿ. ಇನ್ನೊಂದ್ಸಲ ನಮ್ಮ ಜ್ಯೋತಿ ಅಕ್ಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಮ ಜ್ಯೋತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಥ್ಯಾಂಕ್ ಯು. ಇವರು ಬಂದು ಮಂಜು ಅಂತ. ಇವಳು ಸಂಧ್ಯಾ. ಹಾಯ್. ಇವರೇ ನಮ್ಮ ಮ್ಯಾಮ್. ಊಟ ಎಲ್ಲ ಮುಗಿಸ್ಕೊಂಡು ಅಷ್ಟೇ ಟಯರ್ಡ್ ಆಗಿದ್ವಿ. ಇನ್ನೂ ಒಂದಷ್ಟು ರೀಲ್ಸ್ ಎಲ್ಲ ಮಾಡೋಣ ಅಂತ ಏನೇನೋ ಪ್ಲ್ಯಾನ್ ಹಾಕಿದ್ರು, ಬಟ್ ಅದಾಗಲಿಲ್ಲ. ನನಗೂ ಫುಲ್ಲು ಟಯರ್ಡ್ ಆಗಿತ್ತು. ನನ್ನ ಮಗಳು ಕೂಡ ಸ್ವಲ್ಪ ಸುಸ್ತಾಗಿ ಹೋಗಿದ್ಲು. ಅವಳು ನಿದ್ದೆ ಟೈಮಿಂಗ್ಸ್ ಬೇರೆ 3 o'clock ಆಗಿಬಿಟ್ರೆ ಅವಳಿಗೆ ಫುಲ್ ನಿದ್ದೆ ಬಂದುಬಿಡುತ್ತೆ. ಮಮ್ಮಿ ಅಂತ ಇರ್ತಾಳೆ. ಅದಕ್ಕೆ ಮೊದಲು ಸ್ವಲ್ಪ ಆರಾಮಾಗಿ ಎಲ್ಲರ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಸೊ ಸರಿ ಅಂತ ಅಂದ್ಬಿಟ್ಟು ನಾನು ಮ್ಯಾಮ್ನ ಕೇಳಿದೆ, ಮ್ಯಾಮ್ ಮುಗಿಸೋಣ ಅಂತ ಅಂದ್ಬಿಟ್ಟು. ಸೊ ನನ್ನ ಅದೇ ರೂಪ ಮತ್ತು ಸುಮಿತ್ರಾ ಅಂತೆಲ್ಲ ಹೇಳಿದ್ನಲ್ವ, ಅವ್ರ ಮಕ್ಕಳು ಕೂಡ ಬಂದಿದ್ದರು. ಸೊ ಅವ್ರ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಆರಾಮಾಗಿ ಇದ್ಲು ಸ್ವಲ್ಪ. ಆಮೇಲೆ ಮಕ್ಳು ಎಷ್ಟೊತ್ತ ತಾನೇ ಇರ್ತಾರಲ್ವ, ಅಷ್ಟೊತ್ತಿಗೆ ಅವ್ರು ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು. ಸರಿ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೋತಾ ಇದ್ವಿ. ಹಂಗೂ ಇನ್ನೂ ಒಂದು 2-3 ಡ್ಯಾನ್ಸ್ಗೆಲ್ಲ ಎಲ್ಲ ಪ್ರಿಪೇರ್ ಆಗ್ತಾಯಿದ್ರು. ಸೊ ನನಗೆ ಊಟ ಆದಮೇಲೆ ನನಗೆ ಆಗಲ್ಲ. ಸೊ ನನಗೂ ಕೂಡ ಮೊದಲೇ ಹುಷಾರಿರ್ಲಿಲ್ವಲ್ಲ, ಸರಿ ಹೊರಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡ್ವಿ. ಸೊ ಇದಾಗಿತ್ತು ನ್ಯೂ ಇಯರ್ನ ವ್ಲಾಗು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ನನಗೆ ಅವತ್ತು. ಒಂದು ಮೈನಸ್ ಪಾಯಿಂಟ್ ಏನಂದರೆ ಹುಷಾರಿರಲಿಲ್ಲ, ನನಗೆ ಅದೊಂದೇ ಪ್ರಾಬ್ಲಮ್ಮು. ಇನ್ನೆಲ್ಲ ಓಕೆ, ಆರಾಮಾಗಿತ್ತು. ಎಲ್ಲರೂ ಚೇರಪ್ ಮಾಡಿದ್ದಕ್ಕೆ ಎಲ್ಲರೂ ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಒಂದು ಮೆಮೊರಿಯಬಲ್ ಡೇ ಅಂತಲೇ ತುಂಬಾ ಖುಷಿ ಕೊಡ್ತು ನನಗೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ನಿಮಗೆಲ್ಲ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಇದ್ದರೂ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,